ಬರೀ ಹುಡುಗಿರ್ನ ಹಾಕ್ತಾನೆ, ನಮ್ಮನ್ನ ಕಟ್ ಮಾಡ್ಬಿಡ್ತಾನೆ ಅವನು. ಶ್ರೀಕಾಂತ್ 10 ಪೀಸ್ ತಿಂತಾನೆ ಫ್ರೆಂಡ್. ಆಂಟಿನ ಮಾತಾಡ್ಸ್ತಾ ಹೋಗೋಣ. ಆಂಟಿ ನಾವು ಬಂದಾಗಿಂದ ಒಂದ್ರ ಮೇಲೆ ಒಂದು ತಂದು ಇಡ್ತಾನೆ ಇದ್ದಾರೆ. ನಿಮ್ ಜೊತೆ ಬಂದಿರೋ ಹೆವಿ ಖುಷಿ. ವೆಲ್ಕಮ್ ಬ್ಯಾಕ್ ಟು ವೀಣಾಸ್ ಕಿಚನ್. ಬೂತಾಯಿ ಮೀನಿಂದು ಸಾಂಬಾರು, ಸ್ಪೆಷಲ್ ಬೌಡೆ ಮೀನಿಂದು ಫ್ರೈ. Hi guys, welcome back to Sachin Gowda Vlogs. One and only piece. ನಾವು ಇವತ್ತಿದೀವಿ, ಗೆಸ್ ಮಾಡಿ ಎಲ್ಲಿರ್ಬೋದು ಅಂತ. ಸೊ ನಿಮ್ಗೆ ಹೆಂಗಿರೋ ಗೊತ್ತಾಗಲ್ಲ, ನಾನೇ ಹೇಳ್ಬೇಕು ಇಲ್ಲ. ಸೊ ನಾವು ಬಂದಿದ್ದೀವಿ ಇವತ್ತು ಚಿಕ್ಕಮಂಗ್ಳೂರ್ಗೆ. ಏನಕ್ಕೆ ಬಂದಿದ್ದೀವಿ ಅಂದ್ರೆ ರಕ್ಷಿತಾ ಅವ್ರ ಮನೆ ಸತ್ಕಾರಕ್ಕೆ ಬಂದಿದ್ದೀವಿ ನಾವು ಇವತ್ತು. ಸೊ ಮಳೆಗಾಲ ತುಂಬಾ ಇದೆ ಅನ್ಕೊಂಡ್ ಬಂದಿದ್ವಿ. ಇಲ್ಲಿ ನೋಡಿದ್ರೆ ಬಿಸಿಲಿದೆ. ಸೊ ರಕ್ಷಿತಾ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ, ಏನ್ ಹೇಳ್ತಾರೆ ಕೇಳೋಣ. ಹಾಯ್ ರಕ್ಷಿತಾ ಅವರೇ, ಹೇಗಿದೆ ಮನೆ ಎಲ್ಲ? ನಾವ್ ಹೇಳ್ಬೇಕಲ್ವಾ? ನಾವು ನಮ್ದು ಸ್ಪೆಷಲ್ ಚಾನಲ್ ಆಗಿರೋದ್ರಿಂದ ನಿಮ್ಮನ್ನೇ ಕೇಳ್ತಾ ಇದೀವಿ. ಬರೀ ಹುಡುಗಿರ್ನ ಹಾಕ್ತಾನೆ, ನಮ್ಮನ್ನ ಕಟ್ ಮಾಡ್ಬಿಡ್ತಾನೆ ಅವನು. ಒಳ್ಳೇದ್ ಮಾಡ್ತದ. ಇದು ಹಿಡಿದಿದ್ದೀನಿ, ಇದನ್ನು ಹಾಕ್ತೀನಿ. ಬರೀ ಹುಡುಗಿರ್ ಮಾತಾಡೋದು ಹಾಕ್ತಾನೆ ಫ್ರೆಂಡ್ಸ್. ಸೊ ಲೈಕ್ಸ್ ಬರ್ಲಿ. ನಮ್ಮ ಹುಡುಗರನ್ನ ಕೇಳೋಣ, ಚಿಕ್ಕಮಂಗ್ಳೂರು ಹೇಗಿದೆ ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್. ನಾವು ಮಧ್ಯಾಹ್ನನೇ ಬಂದ್ವಿ, ಒಂದು ರೌಂಡ್ ಆಂಟಿ ಅಡುಗೆ ಮಾಡಿ ಸಖತ್ತಾಗಿ ಊಟ ಮಾಡಿ ಮಲಗಿದ್ವಿ. ಸೊ ಹೇಗಿದೆಯಪ್ಪ ಚಿಕ್ಕಮಂಗ್ಳೂರು? ಶ್ರೀಕಾಂತ್ 10 ಪೀಸ್ ತಿಂತಾನೆ ಫ್ರೆಂಡ್ಸ್. ಓಕೆ ಶ್ರೀಕಾಂತ್, ಇದಕ್ಕೇನು ಹೇಳ್ತೀರಾ? 10 ಪೀಸ್ ಅಂತ ಹೇಳ್ತಿದ್ದಾರೆ ಆಪೋಸಿಟ್ ಪಾರ್ಟಿಯವರು. ನಾನು ತಿಂದೇ ಇಲ್ಲ ಫ್ರೆಂಡ್ಸ್ ಪೀಸ್. ಓಕೆ, ನೋಡಿದ್ರೆ ಚಿಕ್ಕಮಂಗ್ಳೂರಲ್ಲಿ ಓಕೆ. ಇವರೆಲ್ಲ ಈಗ ನಮಗೆ ಬೇಡ ಇವ್ರ ಕಂಟೆಂಟ್. ನಾವು ಆಂಟಿನ ಮಾತಾಡ್ಸ್ತಾ ಹೋಗೋಣ. ನಮ್ಮ ಮೇನ್ ಕಂಟೆಂಟು. ಸೊ ಆಂಟಿ ನಾವು ಬಂದಾಗಿಂದ ಒಂದ್ರ ಮೇಲೆ ಒಂದು ತಂದು ಇಡ್ತಾನೆ ಇದ್ದಾರೆ. ಇದು ತಿಂತಾ ಇದ್ರೆ ಒನ್ ಮೋರ್ ಅನ್ಬೇಕು ನೀವು, ಓಕೆನಾ? ನಮ್ಮ ಶ್ರೀಕಾಂತ್ ಒಳಗಡೆ ಹೇಳ್ತಾನೆ ಇದ್ದಾರೆ. ತಗೋತೀವಿ. ಹೇಳು. ರಕ್ಷಿತಾ ಅವರು ಇಲ್ಲಿ ಫುಲ್ ಮಳೆ ಬರುತ್ತೆ, ಫುಲ್ ಸಖತ್ ಮಳೆ ಇದೆ ಅಂತಿದ್ರು ಫ್ರೆಂಡ್ಸ್. ನಾನು ನೋಡ್ತೀನಿ ಮನೆಯಿಂದ ಆಚೆ ಹೋಗಕ್ಕೆ ಅಷ್ಟು ಮಳೆ ಬರ್ತಿದೆ. ನಾನು ಆಚೆ ಇವತ್ತು ಟ್ರಿಪ್ ಹೋಗ್ತೀವಿ ಅಂತಾನೆ ಗೊತ್ತಿಲ್ಲ. ಇಲ್ಲೇ ಇರ್ಬೇಕಾಗುತ್ತೆ. ಓಕೆ, ಮೊನ್ನೆ ಎಲ್ಲ ಮಳೆ ಬಂತಂತೆ. ಸೊ ಇವತ್ತು ನಾವು ಬಂದಿದೀವಿ ಅಂತ ಮಳೆ ಬರ್ತಲ್ಲ, ನಾವು ಮಳೆ ಬರ್ಸೋಣ ಆಚೆ ಹೋಗಿ. ಓಕೆ ಭೂಮಿ ಅವ್ರು ಏನು ಹೇಳ್ತೀರಾ? ಸೊ ಏನ್ ಅನಿಸ್ತದೆ ಈ ಸತಿ ಬಂದಿರೋದು ಹೇಳಿ. ನಿಮ್ ಜೊತೆ ಬಂದಿರೋ ಹೆವಿ ಖುಷಿ ಇದೆ. ನಮ್ಮ ಚಾನಲ್ ಅಲ್ಲಿ ಬರ್ತಾರ 2 ಮಿಲಿಯನ್ ಸಬ್ಸ್ಕ್ರೈಬರ್ ಜೊತೆ. ನಿಮ್ ಪುಣ್ಯ ಅಂತೀರಾ? ಓಕೆ, ಇವಾಗ ಒಂದು ರೌಂಡ್ ನಿದ್ದೆ ಮಾಡಿದೀವಿ ಗಾಯ್ಸ್. ಸೊ ನಿದ್ದೆ ಮಾಡಿ ಇವಾಗ ಒಂದು ಸಿಟಿ ಟೂರ್ ಮಾಡೋಣ ಅಂತ ಹೋಗ್ತೀವಿ. ಇವಾಗ ನಾಳೆಯಿಂದ ಸ್ವಲ್ಪ ಪ್ಲಾನ್ಸ್ ಇದೆ, ಟ್ರೆಕ್ಕಿಂಗ್ ಅದು ಇದು ಎಲ್ಲ. ಬರ್ತಾನೆ ರೆಡಿ, ಪೋಸ್ ಕೊಡೋ. ನೆಂದ್ರೆ ಒಳ್ಳೇದು ನಮ್ಗೆ. ತೇವ ಇರುತ್ತೆ ಮರದಲ್ಲಿ. ಇಲ್ಲ ಬಿಸಿಲು ಬಂದ್ರೆ ಡ್ರೈ ಆಗ್ಬಿಡುತ್ತೆ ಮರ, ಪುಡಿ ಆಗ್ಬಿಡುತ್ತೆ. ಇರುತ್ತೆ ದಪ್ಪ ಇದು 1.5 ಇದೆ, ಅದು ನಾವು 1 ಇಂಚ್ ತಗೊಳ್ತೀವಿ. ಅದು ಲೆಕ್ಕ ತಗೊಂಡ್ರೆ 1.5ಗೆ ಹಾಯ್ ಮಾಡಿ ಅಂಕಲ್. ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಮರ ಈ ಮನೆಯಾಗೆ? ಸೊ ಅಂಕಲ್ದೇ ಇದು ಮಿಲ್ಲು, ಮರ ಕೊಯ್ಯೋದು. ಸೊ ವಾಯ್ಸ್ ಕೇಳಿಸ್ತದೆ ಇಲ್ಲ ಗೊತ್ತಿಲ್ಲ. ಮಿಲ್ಲಿನ ಓನರ್ ಬರ್ತಾ ಇದ್ದಾರೆ ನಿಧಾನಕ್ಕೆ.
ಸೊ ಗಾಯ್ಸ್ ಇದು ಇವಾಗ ಲೋಡ್ ಆಗಿದೆ ಪೂರ್ತಿ ಒಂದು ಲಾರಿ. ಇದು ಪುಣೆಗೆ ಹೋಗಿ ರೀಚ್ ಆಗಿ ಒಂದು 2-3 ಡೇಸ್ ಆಗುತ್ತಂತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವೀಣಾಸ್ ಕಿಚನ್. ಸೊ ಆಂಟಿ ಏನೇನು ಮಾಡಿದ್ದೀರಾ ರೆಸಿಪಿ ಇವಾಗ ಡಿನ್ನರ್ಗೆ? ಈಗ ಇದು ಬೂತಾಯಿ ಮೀನಿಂದು ಸಾಂಬಾರು, ಸ್ಪೆಷಲ್ ಬಂಗುಡೆ ಮೀನಿಂದು ಫ್ರೈ. ಅಂಗಡಿ ಮೀನಿಂದ ಫ್ರೈ ಮಧ್ಯಾಹ್ನನೇ ಮಾಡಿದ್ರು ಗಾಯ್ಸ್. ಸೂಪರ್ ಆಗಿತ್ತು. ಎಲ್ಲರೂ ಒಂದು 8 ಫಿಶ್ ತಿಂದು ಎಲ್ಲ ಆರಾಮಾಗಿ ಒಂದು 3 ಅವರ್ಸ್ ನಿದ್ದೆ ಹೊಡೆದಿದ್ವಿ. ಮತ್ತೆ ಡಿಫ್ರೆಂಟ್ ಫಿಶ್ ಮಾಡಿದ್ದಾರೆ. ಫುಲ್ ಫಿಶ್ ಊಟ ನಮ್ಗೆ ಚಿಕ್ಕಮಂಗ್ಳೂರಲ್ಲಿ. ಹೌದು ನೋಡಿ, ನೋಡ್ಬೋದು ನೀವು ಏನೇನಿದೆ ನೋಡಿ. ದೊಡ್ಡ ದೊಡ್ಡ ತಪ್ಪಲಿಗಳಲ್ಲೇ ಮಾಡಿದ್ದಾರೆ. ನಾವು ತಿನ್ನೋದು ಇಷ್ಟಿಷ್ಟು. ನಮ್ದು ಗ್ರೈಂಡರ್ ಸ್ವಲ್ಪ ಕಮ್ಮಿ ಅಂತ ಹೇಳ್ತಾರೆ ಆಂಟಿ ರುಬ್ಬಕ್ಕೆ. ಒಳ್ಳೆ ಸ್ಮೆಲ್ ಬರ್ತಿದೆ. ಏನ್ ಎಷ್ಟಿಂತ ಮಧ್ಯಾಹ್ನ ಆಂಟಿ ಮಾಡಿದ ಹೆಂಗಿತ್ತು ರಿವ್ಯೂ ಕೊಡು. ಚೆನ್ನಾಗಿತ್ತು. ಇಟ್ ವಾಸ್ ನೈಸ್. 8 ಫಿಶ್ ತಿಂದಿದ್ದಾರೆ ಗಾಯ್ಸ್. ಈಗ ಬೇರೆ ವೆರೈಟಿ ಫಿಶ್. ಸೊ ನೀವು ಚಿಕ್ಕಮಂಗ್ಳೂರಿಗೆ ಏನಾದ್ರು ಬಂದ್ರೆ ವೀಣಾಸ್ ಕಿಚನ್ ವಿಸಿಟ್ ಮಾಡಿ. ಸದ್ಯದಲ್ಲೇ ಸ್ಟಾರ್ಟ್ ಆಗುತ್ತೆ. ಪ್ರಮೋಷನ್ ಇದು ನಮ್ಗೆ ಒಂದು 5,000 ಕೊಟ್ಟಿದ್ದಾರೆ ಪ್ರಮೋಷನ್ಗೆ ವೀಣಾಸ್ ಕಿಚನ್. ನಗು ಬರ್ಲಿಲ್ವಾ? ಸೊ ಸೈನಿಂಗ್ ಆಫ್. ಲೆಫ್ಟ್ ಹಂಗೆ, ಮತ್ತೆ ರೈಟ್ ಲೆಫ್ಟ್. ಮುಂದೆ ಮತ್ತೆ 2 hours later. ಇವೆಲ್ಲ ಮಾಮೂಲು. ಕಂಟ್ರೋಲ್ 5 hours later. ಟೇಕ್ ಓಕೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಓಕೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.